ಯಾರು? ಚಿನ್ನಾಚಾರ್ಯ ಅಂತ ನನ್ನ ಹೆಸರು. ಚಿನ್ನದ ಕೆಲಸ ಮಾಡುವ. ಆದ್ರೆ ಏನು ಮಾಡೋಣ, ಈಗೀಗ ನಮಗೆ ಗಿರಾಕಿಗಳೇ ಬಂದು. ಹಾಗಾದ್ರೆ ಅಪರೂಪಕ್ಕೆ ಕೆಲಸ. ನಮಸ್ಕಾರ ಚಿಮಿನಿ ಆಚಾರ್ಯ. ಚಿಮಿನಿ ಆಚಾರ್ಯ, ಕಬ್ಜ ವಸ್ತು. ನಾನು ಜೀವನದಲ್ಲಿ ಸುಳ್ಳೆ ಹೇಳಿಲ್ಲ ಮತ್ತೆ ಗಡಿಯಿಲ್ಲ. ನೋಡಿ, ಇದೊಂದು ಶುದ್ಧ ಚಿನ್ನ. ಹೌದು, ಇದಕ್ಕೆ ಚಿನ್ನ ಆಗಿದ್ರೆ ಎಷ್ಟು ಬೆಲೆ ಸಿಗ್ತದೆ. ಒಂದು 2 ಕೂಡ ನೋಡಿ ಮಾಡಬೇಕಾಗಿದ್ದೇನೆ. ನೋಡಿ, ನನಗೆ ಗೊತ್ತಾಯ್ತು. ನೀವೇ ಹೇಳಿ ನೋಡಿ ಚಿನ್ನ ಹೌದಲ್ಲ ಅಂತ. ಏನು ತೆಗೆಂತ ಇದ್ದಿರ್ತಿದ್ರೆ ಅಲ್ಲ, ಇದು ಶುದ್ಧ ಚಿನ್ನ. ಶುದ್ಧ ಚಿನ್ನ ಹೇಗೆ ಗೊತ್ತಾಗಿದೆ? ಓರೆ ಮೇಲೆ ತುಂಡಿನ ಉಂಟು. ಹೌದಾ? ಎಲ್ಲಿ ಸಾಕಾಗುದಿಲ್ಲ. ಅದರಲ್ಲಿ ಇದ್ದಕ್ಕೆಲ್ಲ ತೆಗೆಯಲ್ಲ ಮಹಾರಾಜ. ಒಂದು ಬಂಗಾರದ ಉಜ್ಜುಲಿದ್ದಾರೆ. ಆಮೇಲೆ ಇದೆಲ್ಲ ಏನು ಮಾಡೋದು? ತಗೊಳ್ತೇವೆ. ಭಯಂಕರವಾಗಿದೆ. ಒಂದು 7-10 ಸಾವಿರ ಸಿಗ್ಬೋದಾ? 2 ಕೂಡ ಬಿಡಿ ಮುಂದಿನ ವರ್ಷ. ಇದಕ್ಕೆ ಕೆಲಸ ಬಿಡುಗೆ. ಇದಕ್ಕೆ 1.5 ಕೋಟಿ ಸಿಗ್ತದೆ. 1.5 ಕೋಟಿ. 1.5 ಕೋಟಿ. 10 ಕೂಡ ಅಂಗಡಿ ಮಾಡಿ 9 ನಕಲಿ ಕೊಟ್ಟು ಒಂದು ನಾನು ಇಟ್ಕೊಳ್ಳೋದು. ಅಷ್ಟು ಹಣ ನನ್ನಲ್ಲಿಲ್ಲ. ಕೊಡಿ. ಹಾಗೆ ಕೊಡೋರಿದ್ದಾರೆ. ಯಾರು? ಒಳಗೆ ಬಂದಿದ್ದು ಶಬ್ದವಾದಿನ ಬೋಲಗ ತುಳಿರಲಾಗ ಅರಿತಂಗ ಮಲಿಸುತ್ತ ಅಪ್ಪಯ್ಯ ಈಗಲೂ ಅನಾರೋಗ್ಯದ ಯಥಾಸ್ಥಿತಿ ಕಾಪಾಡಿಕೊಂಡು ಕ್ಷೇಮವಾಗಿದ್ದಾರೆ. ಮಲಗಿಸ್ಲಿಕ್ಕೆ ಅಂದಾಜು ಮಾಡ್ತಾರೆ. ಗಂಟೆ ತಾಗ್ತದೆ. ಎದ್ದೋಗ್ಲಿಕ್ಕೆ ಆಗುದಿಲ್ಲ. ನಮಸ್ಕಾರ. ಇತ್ತೀಚಿನ ಅಪರೂಪದಲ್ಲಿ ಅಪರೂಪ ಬರುವ ಅವಕಾಶವೇ ಸಿಗಲಿಲ್ಲ. ನೋಡಬೇಕು ಅಂತಾದ್ರೆ ಅದಕ್ಕೆ ಹೂವಿನಾಗೆ ಆಗಿದ್ದೀನಿ. ಒಂದು ಹೊಸ ಸುದ್ದಿ ಸರಿಯಿಲ್ಲ ಅಂತ. ಯಾವ ಪ್ರಸಂಗದಲ್ಲಿ ಒಟ್ಟಾಗುವುದಿಲ್ಲ, ಒಟ್ಟಾದ್ರೆ ಸರಿ ಬರುವುದಿಲ್ಲ. ಪ್ರಸಂಗ ಬರೆಯುವವರೇ ಸರಿ ಬರೀತಾರೆ. ನಾವೇ ಮಾಡಿ ಒಟ್ಟಾಗುವುದೇ. ಪ್ರತಿ ಬಾರು ಸಂಜೆ ಹೊತ್ತಲ್ಲಿ ನಾವು ಇಬ್ಬರು ಒಟ್ಟಾಗ್ತೇವೆ. ಎಂತದಕ್ಕೆ ದೂಸ್ಕೊಡಿ. ಏನ್ ಬಂದ್ರಿ? ಕೋಟಿಯೇ ಒಂದು ಉಂಗುರ ಸಿಕ್ಕಿದೆ. ಕೋಟಿಯೇ ಕೋಟಿ ಇಲ್ವಾ? ನಿನಗೆ ಇತ್ತೀಚೆಗೆ ಏನೆಲ್ಲ ಸಿಗ್ತದೆ. ಅದು ಪ್ರತಿಭೆ ಸಿಕ್ಕಿತ್ತು ಅಂತ ಯಾರು ಹೇಳಿದ್ರು. ಹೌದಾ? ಅದನ್ನು ಅರ್ಧ ಮುಡಿಯಲ್ಲಿ ಇಟ್ಟಿದ್ದೇನೆ. ಒಂದು 25 ತಗಡ ಹಾಕ್ಬೇಕು ಅಂತ 3 ದಿವಸ ಬಿಟ್ಟು ಅಂತ ಮಾಡ್ತಾ ಇದ್ದೇನೆ ನಾನು. ಹೌದಾ? ಹೌದು. ಎಲ್ಲ ದೇವರದೇ ನೋಡು. ಇನ್ನು ಈ ಕ್ಷೇತ್ರದಲ್ಲಿ ದುಡಿಯಕ್ಕೆ ಎಷ್ಟು ಕಾಲ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉಳಿದಿರುವ ಶೇಷಾಯುಷ್ಯ ಹೇಗೆ ಅಂತ ಚಿಂತಿಸಿದ ದೇವರು ನಿನಗೆ ಆ ರೂಪದಲ್ಲಿ ಒಂದು ಏನಾದ್ರೂ ಬದುಕನ್ನು ಸಾಗಿಸು ಅಂತ ಕೊಟ್ಟಿದ್ದಾರೆ. ನಿನ್ನ ಮುಖ ನೋಡಿದ್ರೆ ಒಂದು ಧರ್ಮದರ್ಶಿ ಆಗುವ ಲಕ್ಷಣ. ಮಹಾರಾಜರಂತೆ ಸಾಕ್ಷಾತ್ ದೇವರಿದ್ದಾಗೆ ಅಂತ ತಿಳಿದವರು ಹೇಳಿದ್ದಾರೆ. ಅದರಲ್ಲಿ ಈ ಕ್ಷೇತ್ರದಲ್ಲಿ ಈ ಹೊತ್ತಿನಲ್ಲಿ ನಿಮ್ಮ ನಾಲಿಗೆಯಲ್ಲಿ ಬಂದ ಮಾತು ಸತ್ಯ ಆಗಲಿ ಅಂತೇಳಿ ಇನ್ನೊಮ್ಮೆ ಆಶೀರ್ವದಿಸಿ. ನಿಷ್ಕಲ್ಮಶವಾದ ಭಾವದಿಂದ ಎಲ್ಲರನ್ನೂ ಭಕ್ತಿಯಿಂದ ಕಾಣು. ಆದಷ್ಟು ಬೇಗ ಉದ್ಧಾರ ಆಗ್ತದೆ. ನಿಮ್ಮ ಆಶೀರ್ವಾದ. ಅದೊಂದು ತಿರುಗಿ ಕಾಣ್ತಾವು. 1.5 ಕೋಟಿ ಕೇಳಿದ್ರು. 1.5 ಕೋಟಿ ಮುಕ್ತೇಶ್ವರ. ಈ ಉಂಗುರ ನನ್ನದು. ಅಲ್ಲ, ನನ್ನದ್ದು. ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದ್ದಾರೆ. ಹೇಗೆ? ಎಲ್ಲಿ? ಇವತ್ತು ಎಂದಿನಂತೆ ಬೆಳಗಾವಿ ಎದ್ದು ಮನೆ ಹಿಡ್ಕೊಂಡು ಹೊಳೆ ಮನೆಗೆ ಹೋಗುವುದಲ್ಲ. ಇನ್ನು ಆದಿಕತೆ ಸಾಕು. ಹೊಳೆ ಮನೆಗೆ ಹೋಗಿ ಮಳೆ ಬಿಸಿದೆ ಅಂದ್ರೆ ನನ್ನಷ್ಟು ಎತ್ತರ ನನ್ನಷ್ಟು ತೋರ. ಮರದ ತುಂಡ ಅಲ್ಲ, ಮೀನ್ರೆ ಹೊಟ್ಟೆಯನ್ನು ಸಿಗುವಾಗ ಕರಳಿಗೆ ಸುತ್ತಾಕೊಂಡಿಟ್ಟಿದ್ದು. ಅದನ್ನು ಹಾಗಾಗಿ ಇವತ್ತು ತೋರಿಸಿ ಬಂದಂತ ಪರಿತೋಷವಾದ. ಅದರ ದ್ಯೋತಕವಾಗಿ ನಿಮಗಿಬ್ಬರಿಗೂ ಪಾರಿತೋಷಕ ಇದೆ. ಹೌದಾ? ಭಂಡಾರಲ್ಲಿಗೆ ಹೋಗಿ ಪ್ರಭು, ನಾನು ಹೋದ್ರೆ ಏನಾದ್ರೂ ಪ್ರಯೋಜನ? ಈ ಗೋಲ್ಮಂಡಿಯನ್ನು ಕರ್ಕೊಂಡೋದ್ರೆ ಅವರಿಗೇನು ಪ್ರಯೋಜನ? ಬೇಗ ಹೋದ್ರೆ ಬೇಗ ಸಿಗ್ತದೆ. ಚಂದಿರಾಮಯನ ಬೆರಳ ಮತ್ತಿಗೆ ಬಿಟ್ಟ ಮಂದಿನಿ ಜೊತ ದ್ರವ್ಯ ಕರುಣಿ ಗಿಂದೀವರಾಕ್ಷಿಗಳ ನೆನಹುಗಳ ಮರಿರದಿ ಕುಂದಿಕೆ ಜಾತುರದಿ ಮರದಿ ಶಕುಂತಲ ಶಕುಂತಲ
ಈ ಉಂಗುರವನ್ನು ಕಾಣುವಾಗ ಎಲ್ಲ ನೆನಪಾಗ್ತದೆ. ಎಂತಹ ಕೆಟ್ಟ ಮರೆವು ಜೀವನವನ್ನು ಏನೆಲ್ಲ ಮಾಡಿಬಿಟ್ಟಿತ್ತಲ್ಲ. ಹೆಣ್ಣಾದ ನಿನ್ನನ್ನು ವಂಚಿಸಿದ್ದು ಬೇರೆ, ಅಪಮಾನ ಮಾಡಿದ್ದು ಬೇರೆ, ಗರ್ಭವತಿಯಾಗುವಂತೆ ಮಾಡಿದ್ದು ಬೇರೆ. ಅಯ್ಯೋ ನಾನೆಂತಹ ಪಾಪಿ. ಹೋಗುವಾಗ ಇಳಿದು ಹೋಗುವಾಗ ಒಂದು ಮಾತು ಹೇಳಿದಳು, ಸಾಯೋದಿಲ್ಲ, ಮಗುವಿಗಾಗಿ ಬದುಕುತ್ತೇನೆ ಅಂತ. ನನ್ನ ಶಕುಂತಲೆ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವಳನ್ನು ಹುಡುಕಿಯೇ